ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಸೊ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸಮ್ಮರ್ ಬಂತು ಅಂದ ತಕ್ಷಣ ಮಾವಿನಕಾಯಿ ಸೀಸನ್ ಸರ್ವೇ ಸಾಮಾನ್ಯ. ಮಾವಿನಕಾಯಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆದ್ರೆ ಮಾವಿನಕಾಯಿಲಿ ಕೆಲವೊಂದು ತಿಂಡಿಗಳನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಟ್ವಿಸ್ಟ್ ಗಳನ್ನ ಕೊಟ್ಟು ಮಾಡಿದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಎಲ್ಲರೂ ಮಾಡ್ತಾರೆ, ಆದ್ರೆ ಇದಕ್ಕೆ ಒಂದಷ್ಟು ಟ್ವಿಸ್ಟ್ ನಾನ್ ಮಾಡಿದೀನಿ. ಆ ಟ್ವಿಸ್ಟಸ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ ಎಲ್ಲರ ಮನೇಲಿ ಮಾಡ್ತಾರೆ ಅಂತ ಹೇಳಿದೆ, ಆದ್ರೆ ದಮ್ ಮಾವಿನಕಾಯಿ ಚಿತ್ರಾನ್ನ, ದಮ್ ಮ್ಯಾಂಗೋ ರೈಸ್ ಯಾರು ಮಾಡಿದೀರಾ? ಸೊ ಇವತ್ತಿನ ನಮ್ಮ ರೆಸಿಪಿ ಅದೇ. ಸೊ ದಮ್ ಮ್ಯಾಂಗೋ ರೈಸ್ ಹೇಗ್ ಮಾಡೋದು ತಿಳ್ಕೊಬೇಕಾ? ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಬೇಸಿಗೆಗೆ ರುಚಿಯಾದ ಮಾವಿನಕಾಯಿ ದಮ್ ಚಿತ್ರಾನ್ನ ಹೇಗೆ ಮಾಡೋದು ತಿಳ್ಕೊಬೇಕಲ್ವಾ? ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು: ಉಪ್ಪು, ಅರಿಶಿಣ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 4, ಇಂಗು, ಕರಿಬೇವು, ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಹಾಗೂ ಮೆಂತ್ಯದ ಪುಡಿ. ಇದನ್ನು ಹೇಗೆ ಮಾಡೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಮಾವಿನಕಾಯಿ, ತುರಿದಿರೋ ಮಾವಿನಕಾಯಿ, ಒಂದು ಪೂರ್ತಿ ಮಾವಿನಕಾಯಿ. ಸೊ ಹಾಗಾದರೆ ಈ ಟೇಸ್ಟಿ ದಮ್ ಬಿರಿಯಾನಿ ರೀತಿಯಲ್ಲಿ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಕಲ್ತ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ? ಸೊ ಹಾಗಾದರೆ ಬನ್ನಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಸ್ಪೆಷಲ್ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಅಂತ ಏನು ಹೇಳಿದೆ, ಸ್ಪೆಷಲ್ ಚಿತ್ರಾನ್ನ ಮಾಡೋದಕ್ಕೆ ಈ ಸ್ಪೆಷಲ್ ಪೌಡರ್ನ ತಯಾರಿಸ್ಕೋಬೇಕಾಗತ್ತೆ. ಸೊ ಒಂದು ಪ್ಯಾನ್ಗೆ ಮೆಂತ್ಯ 1 ಸ್ಪೂನ್ ಹಾಕೋಬೇಕಾಗತ್ತೆ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟು ಕ್ವಾಂಟಿಟಿನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಬ್ಬರಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ 1 ಸ್ಪೂನು, ಜೊತೆಗೆ ಸಾಸಿವೆ 1 ಸ್ಪೂನು. ಸೊ ಈ ಎರಡನ್ನೂ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಬಿಸಿ ಕೂಡ ಆಗಬೇಕು. ಸೊ ಹಾಗಾಗಿ ಅದಾಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಬೇಕು. ಸೊ ಈ ರೀತಿ ಬಹುಶಃ ಯಾರೂ ಮಾಡಿರಲ್ಲ ಅಂತ ಅನಿಸುತ್ತೆ. ಸೊ ಇದು ಸ್ಪೆಷಲ್ ದಮ್ ಬಿರಿಯಾನಿ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಅದು ಯಾವ ರೀತಿ ನೋಡ್ಕೋಬೇಕು ಅಂತಂದರೆ ಇವತ್ತಿನ ವಿಡಿಯೋ ಕೊನೆಯವರೆಗೂ ನೋಡಲೇಬೇಕಾಗತ್ತೆ ನೀವು. ಸೊ ಹಾಗಾದರೆ ಸಾಸಿವೆ ಮೆಂತ್ಯನ ನಾವು ಹುರ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ, ಅದು ಕೂಡ ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ಕೆಂಪಗಾದರೆ ಸಾಕು. ಸೊ ಇದನ್ನು ತೆಗೆದು ನಾವೀಗ ಮಿಕ್ಸಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಮಿಕ್ಸಿಗೆ ಹಾಕೊಂಡ ನಂತರ ಇದು ಫೈನ್ ಪೌಡರ್ ಆಗಬೇಕಾಗತ್ತೆ. ಸೊ ನೋಡಿ, ಈ ಥರ ಫೈನ್ ಪೌಡರ್ ಮಾಡ್ಕೋಬೇಕು. ತರ್ತರಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ನೈಸಾಗಿರಬೇಕು. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ, ಬಾಣಲೆಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫಸ್ಟ್ ನಾವು ಹುರಿದಿಟ್ಕೊಂಬೇಡ. ಸೊ ಯಾವತ್ತೂ ಅಷ್ಟೇ ನಾವು ಚಿತ್ರಾನ್ನ ಇರಬಹುದು ಅಥವಾ ಬೇರೆ ಇನ್ಯಾವುದಕ್ಕೂ ಕಡಲೆ ಬೀಜ ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದಾಗ ಒಗ್ಗರಣೆ ಜೊತೆನೇ ಕಡಲೆ ಬೀಜ ಹಾಕಿದಾಗ ಅದು ಮೆತ್ತಗಾಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಾವು ಮಾಡ್ಕೊಳ್ಳೋಕ್ಕೂ ಮುಂಚೆ ಎಣ್ಣೆಯಲ್ಲಿ ಫಸ್ಟ್ ಕಡಲೆ ಬೀಜನ ಕರ್ಕೊಂಡು ಅದನ್ನು ಸೆಪ್ರೇಟಾಗಿ ಇಟ್ಕೊಂಡು ನಂತರ ನಾವು ಎಲ್ಲ ಮಾಡಿದ ಮೇಲೆ ಅದನ್ನು ಗಾರ್ನಿಷ್ ಥರ ಯೂಸ್ ಮಾಡೋದ್ರಿಂದ ಅದು ಮೆತ್ತಗೂ ಕೂಡ ಆಗೋದಿಲ್ಲ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ತಿನ್ನೋರ್ಗೂ ಕೂಡ ಖುಷಿ ಆಗುತ್ತೆ. ಸೊ ಈಗ ಎಣ್ಣೆಗೆ ಕಡಲೆ ಬೀಜ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಳೋಣ. ಸೊ ನೋಡಿ, ಇದು ಆಗಿದೆ. ಸೊ ಇದನ್ನು ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ನೀವು ಕೂಡ ಇದೇ ಥರ ಮಾಡಿ, ಖಂಡಿತವಾಗ್ಲೂ ಮೆತ್ತಗಾಗೋ ಚಾನ್ಸಸ್ ಇರೋದಿಲ್ಲ. ಸೊ ಈಗ ಅದೇ ಪ್ಯಾನಲ್ಲಿ ಅದೇ ಎಣ್ಣೆ ಇದೆ, ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಚಟ್ಪಟ ಅಂತ ಅಂದ ನಂತರ ನಾವು ಇದಕ್ಕೆ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವು ಈ ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಇದು ಸ್ವಲ್ಪ ಕೆಂಪಾಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಕೂಡ ಚಿಟ್ಪಟ ಅನ್ನಬೇಕು. ಸೊ ಇದಾಯಿತು. ಸೊ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಆಗುವಷ್ಟರಲ್ಲಿ ಕರಿಬೇವು, ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ತಡ ಕೂಡ ಅಂಟುತ್ತೆ. ಸೊ ಹಾಗಾಗಿರೋದ್ರಿಂದ ಆಗಾಗ ಕೈ ಆಡಿಸ್ತಾ ಇರಬೇಕು. ಸೊ ಈಗ ಚಿಟಿಕೆ ಅರಿಶಿನ ನಿಮಗೆ ಎಷ್ಟು ಬೇಕು, ತುಂಬ
ಅರಿಶಿನ ಅಂತ ಆಗುತ್ತೆ ಅಂದರೆ ಸ್ವಲ್ಪ ಹಾಕೋಬೋದು. ನಾನು ಇಂಗು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಂಗು ಫಸ್ಟಲ್ಲೇ ಹಾಕೊಂಡ್ಬಿಟ್ರೆ ಅದರ ಸ್ಮೆಲ್ ಏನಂತೀವಿ, ಅದರ ಘಮ ಅಂತ ಏನು ಅಂತೀವಿ ಅದು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಇವೆಲ್ಲ ಆದಾಗ ಇದನ್ನು ಹಾಕ್ಕೊಂಡಾಗ ಅದರ ಘಮ ಹಾಗೇ ಉಳಿಯುತ್ತೆ. ಸೊ ಹಾಗೋದ್ರಿಂದ ನಾನು ಈಗ ಅರಿಶಿನ ಆದ ನಂತರ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಂಗು ಅರಿಶಿನ ಸ್ವಲ್ಪ ಹುರಿದಾಗ ಅದರ ವಾಸನೆ ಏನಿದೆ ಅದು ಸ್ವಲ್ಪ ಹೋಗಬೇಕಾಗತ್ತೆ. ಸೊ ಹಾಗಾದ್ರಿಂದ ಸ್ವಲ್ಪ ಹುರ್ಕೊಳ್ಳಿ. ಈಗ ನೆಕ್ಸ್ಟ್ ನಾವೇನು ಮಾಡ್ತಾಯಿದ್ದೀವಿ, ಡೈರೆಕ್ಟಾಗಿ ಅದಕ್ಕೆ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ 1/4 ಪಾವು ಅನ್ನನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಇಷ್ಟೊತ್ತು ಹುರ್ಕೊಂಡ್ವಿ ಅದಕ್ಕೆ ಈ 1/4 ಪಾವು ಅನ್ನನ ಮಿಕ್ಸ್ ಮಾಡಿಕೊಂಡು, ಸೊ ಈಗ ಇದನ್ನು ನಾವು ಮಧ್ಯದಲ್ಲಿ ಸ್ವಲ್ಪ ಆಳ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ತೂತು ಥರ ಮಾಡಿಕೊಂಡು ಅದರಲ್ಲಿ ನಾವು ತುರಿದಿಟ್ಕೊಂಡ ಮಾವಿನಕಾಯಿನ ಅದರ ಒಳಗಡೆ ಹಾಕಬೇಕು. ಅದನ್ನು ಹಾಕಿ, ಸೊ ನೋಡಿ ಆ ಮಾವಿನಕಾಯಿ ತುರಿನ ಮಧ್ಯದಲ್ಲಿ ಹೂಲ್ ಥರ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಒಳಗಡೆ ಇಡಬೇಕು. ನಂತರ ನಾವು ಆಗಲೇ ಹುರಿದಿಟ್ಕೊಂಡು ಏನು ಪುಡಿ ಮಾಡ್ಕೊಂಡ್ವಿ ಮೆಂತ್ಯ ಜೀರಿಗೆ ಪುಡಿನ, ಅದನ್ನು ಆ ಮಾವಿನಕಾಯಿ ತುರಿ ಮೇಲೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಬೇಕು. ಅಷ್ಟಕ್ಕೂ ಕೂಡ ಹಾಕಬೇಕು. ಸೊ ಇಲ್ಲಿ ನಾನು ಇಬ್ಬರಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ, ಒಂದು ಸ್ಪೂನ್ ಅಂತ ಹೇಳಿದೆ. ಸೊ ಹಾಗಾಗಿ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು, ರುಚಿಗೆ ಅನುಸಾರವಾಗಿ ನಿಮ್ಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ಅದರ ಮೇಲೆ ಹಾಕೋಬೇಕು. ಅದನ್ನು ಹಾಕ್ಕೊಂಡು, ಸೊ ಈಗ ಏನು ಮಾಡಬೇಕು ಅಂತಂದರೆ ಅನ್ನ ಏನು ಸೈಡಲ್ಲಿರುತ್ತೆ ಅದನ್ನು ಕ್ಲೋಸ್ ಮಾಡಬೇಕು. ಅವು ಎರಡರ ಮೇಲೆ ಉಪ್ಪು ಮತ್ತು ಆ ಪುಡಿ ಮಾವಿನಕಾಯಿ ಹಾಕಿದ್ವಲ್ಲ ಅಷ್ಟರ ಮೇಲೆ ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಸೊ ದಟ್ ಹಬೆಯಲ್ಲಿ ಅದು ಚೆನ್ನಾಗಿ ಏನಂತೀವಿ ಒಂಥರ ಟೇಸ್ಟಿ ಕೊಡುತ್ತೆ ನಮಗೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಬಹುದು. ನೋಡಿ ಈ ಥರ ಮಾಡಿದ ನಂತರ ಒಂದು 10-15 ನಿಮಿಷ ನಾವು ಅದನ್ನು ಮುಚ್ಚಿಡಬೇಕಾಗತ್ತೆ. ಸೊ ಈಗ ಕಂಪ್ಲೀಟಾಗಿ ಅನ್ನನ ಮುಚ್ಚಿಬಿಟ್ಟಿದ್ದೀನಿ ನಾನು. ಮಾವಿನಕಾಯಿ ಮತ್ತು ಪುಡಿ ಎಲ್ಲವೂ ಕೂಡ ಇದ್ರ ಜೊತೆಗೆ ಸೇರುತ್ತೆ. ಸೊ ಈಗ ಒಂದು 15 to 20 ಮಿನಿಟ್ಸ್ ನಮಗೆ ಇದು ಹಾಗೆ ಇರಬೇಕಾಗತ್ತೆ. ಸೊ ಅದರ ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ನೋಡಿ, ಹುರ್ಕೊಂಡಿರೋ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದರ ಮೇಲೆ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 15 to 20 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಈ ದಮ್ ಬಿರಿಯಾನಿಗೂ ಕೂಡ ನಾವು ಇದೇ ಥರ ಮಾಡ್ತೀವಿ. ಅದರ ಒಂದು ತತ್ವ ಏನಿರುತ್ತೆ, ಸುವಾಸನೆ ಏನಿರುತ್ತೆ ಅದು ಅಲ್ಲೇ ಅಡಗಿರುತ್ತೆ. ಸೊ 15 to 20 ಮಿನಿಟ್ಸ್ ಆಗಿದೆ. ಸೊ ಈಗ ಅದನ್ನು ನಾನು ತೆಗೆದಿದ್ದೀನಿ. ಸೊ ನೋಡೋಣ ಇದು ಹೇಗಾಗಿದೆ ಅಂತ. ಸೈಡಲ್ಲೆಲ್ಲ ನೀವು ನೋಡ್ತಾ ಇರಬಹುದು, ಒಂಥರ ಹಬೆ ಥರ ನೀರು ಬಿಟ್ಕೊಂಡಂಗಿದೆ. ಆ ರೀತಿ ಬರಬೇಕು ಬಿಸಿಯಲ್ಲಿ. ಆವಾಗ ಅದ್ರ ಒಳಗಿರೋ ಏನಂತ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಪ್ಲೇಟ್ನ ತೆಗೆದಾಗ ನೀವು. ಸೊ ಈಗ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಸೊ ಈಗ ಕೈ ಆಡಿಸ್ಕೊಂಡ ನಂತರ ಚೆನ್ನಾಗಿ ಕಲಿಸ್ತಾ ಇರಬೇಕು ಹಾಗೆ. ಯಾಕಂದರೆ ನಾವು ಮಾವಿನಕಾಯಿ ಹಸಿದಿರುತ್ತಲ್ವ, ಸೊ ಅದು ಕೂಡ ಮಿಕ್ಸ್ ಆಗಬೇಕು ನಾವು ಹಾಕಿರೋ ಪುಡಿ ಜೊತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಉಪ್ಪು, ಪುಡಿ, ಖಾರ, ಹುಳಿ ಎಲ್ಲವೂ ಕೂಡ ಮಿಕ್ಸ್ ಆದ ನಂತರ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮಾವಿನಕಾಯಿನ ಉಪಯೋಗಿಸ್ತೀರ. ಸೊ ನೀವು ಕೂಡ ಇಂಥ ಒಂದು ರೆಸಿಪಿನ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಬಹುದು. ಇವತ್ತಿನ ನನ್ನ ದಮ್ ಬಿರಿಯಾನಿ ಸ್ಟೈಲ್ ಮಾವಿನಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.